ಅಭಿಮಾನಿ ಆಸೆಯನ್ನ ಈಡೇರಿಸ್ತಾರಾ ಬಿಗ್ ಬಾಸ್ ಗಿಲ್ಲಿ ನಟ? ಗಿಲ್ಲಿ, ಇದು ನನ್ನ ರಿಕ್ವೆಸ್ಟ್, ದಯವಿಟ್ಟು ಈಡೇರಿಸು. ಪರಿಪರಿಯಾಗಿ ಗಿಲ್ಲಿಗೆ ಅಭಿಮಾನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಭಿಮಾನಿಯ ಆಸೆಯನ್ನ ಬಿಗ್ ಬಾಸ್ ಗಿಲ್ಲಿ ನಟ ಈಡೇರಿಸ್ತಾರಾ? ಗಿಲ್ಲಿ, ಇದು ನನ್ನ ರಿಕ್ವೆಸ್ಟ್, ದಯವಿಟ್ಟು ಈಡೇರಿಸು. ಪರಿಪರಿಯಾಗಿ ಗಿಲ್ಲಿಗೆ ಮನವಿಯನ್ನ ಮಾಡಿದ್ದಾರೆ ಇಲ್ಲೊಬ್ರು ಅಭಿಮಾನಿ. ದರ್ಶನ್ ಭೇಟಿಯಾಗಲು ಗಿಲ್ಲಿಗೆ ಅಭಿಮಾನಿ ಮನವಿಯನ್ನ ಮಾಡಿದ್ದಾರೆ. ನಿನಗೆ ಡೆವಿಲ್ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ, ನಿನ್ನ ಲೆವೆಲ್ ಚೇಂಜ್ ಆಗೋ ಹಾಗೆ ಮಾಡಿದ್ದಾರೆ. ಏನೋ ಗ್ರಹಚಾರ, ನಟ ದರ್ಶನ್ ಜೈಲ್ ಸೇರಿದ್ದಾರೆ. ಹೆಣ್ಣುಮಕ್ಕಳ ಮಾನ ಕಾಪಾಡಲು ಹೋಗಿ ಹೀಗಾಗಿದೆ. ಶತ್ರುಗಳೆಲ್ಲ ಒಟ್ಟಿಗೆ ಸೇರಿ ಹೀಗೆ ಮಾಡಿಬಿಟ್ಟಿದ್ದಾರೆ. ದರ್ಶನ ಅಭಿಮಾನಿಗಳು ನಿನಗೆ ಪ್ರಚಾರ ಮಾಡಿದ್ದಾರೆ. ನೀನು ಗೆಲ್ಲಲೇಬೇಕು ಅಂತ ವೋಟ್ ಹಾಕಿದ್ದೇವೆ. ಫಸ್ಟ್ ಹೋಗಿ ದರ್ಶನ್ ಅವರನ್ನ ಮಾತನಾಡಿಸು. ಏನೋ ಇದೀಗ ದರ್ಶನ್ ಕಷ್ಟದಲ್ಲಿದ್ದಾರೆ ಅಷ್ಟೇ. ಡಿ ಬಾಸ್ ಅವರು ನಿನಗೆ ಆಶೀರ್ವಾದ ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಹೋಗಿ ದರ್ಶನ್ ಮಾತನಾಡಿಸು. ಇದು ನನ್ನ ರಿಕ್ವೆಸ್ಟ್. ಜೈ ಡಿ ಬಾಸ್, ಜೈ ಗಿಲ್ಲಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದರ್ಶನ್ ಅಭಿಮಾನಿಯೊಬ್ರು. ಅಭಿಮಾನಿ ಆಸೆಯನ್ನ ಈಗ ಬಿಗ್ ಬಾಸ್ ಗಿಲ್ಲಿ ನಟ ಈಡೇರಿಸ್ತಾರಾ? ಗಿಲ್ಲಿ, ಇದು ನನ್ನ ರಿಕ್ವೆಸ್ಟ್, ದಯವಿಟ್ಟು ಈಡೇರಿಸು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪರಿಪರಿಯಾಗಿ ಗಿಲ್ಲಿಗೆ ಅಭಿಮಾನಿಯೊಬ್ರು ಮನವಿ ಮಾಡ್ಕೊಂಡಿದ್ದಾರೆ. ದರ್ಶನ್ ಭೇಟಿಯಾಗಲು ಗಿಲ್ಲಿಗೆ ಅಭಿಮಾನಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಿನಗೆ ಡೆವಿಲ್ ಸಿನಿಮಾದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ, ಜೊತೆಗೆ ನಿನ್ನ ಲೆವೆಲ್ ಚೇಂಜ್ ಆಗೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ಹೋಗಿ ಅವ್ರನ್ನ ಭೇಟಿ ಮಾಡು. ಹೆಣ್ಮಕ್ಳ ಮಾನ ಕಾಪಾಡಲು ಹೋಗಿ ಹೀಗಾಗಿದೆ. ಅವ್ರಿಗೇನೋ ಗ್ರಹಚಾರ ಕೆಟ್ಟಿದೆ, ಹಾಗಾಗಿ ಈ ರೀತಿ ಆಗಿದೆ. ಹೆಣ್ಮಕ್ಳ ಮಾನವನ್ನ ಕಾಪಾಡಲಿಕ್ಕೆ ಅಂತ ಹೋಗಿ ಈ ರೀತಿಯಾಗಿ ಅವ್ರಿಗೆ ತೊಂದರೆ ಆಗಿದೆ. ಎಲ್ಲ ಶತ್ರುಗಳು ಕೂಡ ಒಟ್ಟಾಗಿದ್ದಾರೆ. ಈಗ ಸದ್ಯಕ್ಕೆ ದರ್ಶನ್ ಅವರು ಕಷ್ಟದಲ್ಲಿದ್ದಾರೆ ಅಷ್ಟೇ. ಡಿ ಬಾಸ್ ಅವರು ನಿನಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಹೋಗಿ ದರ್ಶನ್ ಅವರ ಮಾತನಾಡಿಸು. ಇದು ನನ್ನ ರಿಕ್ವೆಸ್ಟ್. ಜೈ ಡಿ ಬಾಸ್, ಜೈ ಗಿಲ್ಲಿ ಅಂತ ದರ್ಶನ್ ಅವರ ಅಭಿಮಾನಿಯೊಬ್ರು ಸದ್ಯಕ್ಕೆ ಗಿಲ್ಲಿ ನಟನನ್ನ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಮನವಿಯನ್ನ ಗಿಲ್ಲಿ ನಟ ಈಡೇರಿಸ್ತಾರಾ? ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ, ಭೇಟಿ ಮಾಡಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈಗ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಗಿಲ್ಲಿ ನಟನಿಗೆ ಇರೋದ್ರಿಂದ ಜೈಲಿಗೆ ಹೋಗಿ ಭೇಟಿ ಮಾಡ್ತಾರಾ ಅಂತ ನೋಡ್ಬೇಕು. ಮಳವಳ್ಳಿ ನಟರಾಜ್ ಉರ್ಫ್ ಗಿಲ್ಲಿ, ನಾನು ಪಾಂಡವಪುರ ನಟರಾಜ್ ಮಾತಾಡ್ತಾ ಇರೋದು. ನಿನಗೆ ಡೆವಿಲಲ್ಲಿ ಚಾನ್ಸ್ ಕೊಡಿಸಿ ಕರ್ನಾಟಕದಲ್ಲಿ ನಿನ್ನ ಲೆವೆಲ್ಲೇ ಚೇಂಜ್ ಮಾಡಿದಂಥ ಬಾಸ್ ಡಿ ಬಾಸ್ ಅಲ್ಲ ಅವರೇ. ಹೆಣ್ಮಕ್ಳು ಮಾನ ಕಾಪಾಡಿಗೆ ಹೋಗಿ ಏನು ಅವ್ರ ಆಚಾರ, ಅವ್ರ ಎನಿಮಿಗಳೆಲ್ಲ ಸೇರಿ ಹಿಂಗೆ ಮಾಡ್ಬಿಟ್ಟವ್ರೆ. ಅವ್ರ ಅಭಿಮಾನಿಗಳು ಎಲ್ಲ ಸೇರಿ, ನನ್ನೂ ಸೇರಿ ನಿನಗೆ ಪ್ರಚಾರ ಮಾಡಿದ್ದೀವಿ, ಓಟ್ ಹಾಕಿದ್ದೀವಿ. ಫಸ್ಟು ಹೋಗಿ ಇವತ್ತು ಕಷ್ಟದಲ್ಲಿರ್ಬೋದು ಅವರು, ಅವ್ರನ್ನ ಮಾತಾಡ್ಸು ಅಪ್ಪಾಜಿ. ಡಿ ಬಾಸ್ ಅವರು ನಿನಗೆ ಆಶೀರ್ವಾದ ಮಾಡವ್ರೆ, ಫಸ್ಟ್ ಮಾಡಿದವ್ರೆ ಅವರು. ಅವ್ರನ್ನ ಮಾತಾಡ್ಸು ಅಪ್ಪಾಜಿ ಹೋಗಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಇದು. ಜೈ ಡಿ ಬಾಸ್, ಜೈ ಗಿಲ್ಲಿ. ಇನ್ನು ನೀವು ಕೂಡ ಕೇಳಿಸ್ಕೊಂಡ್ರೆ ಅಭಿಮಾನಿ ಯಾವ ರೀತಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ. ಮಳವಳ್ಳಿ ಗಿಲ್ಲಿ, ದಯವಿಟ್ಟು ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ. ನಿಮಗೆ ದರ್ಶನ್ ಅವರ ಆಶೀರ್ವಾದ ಸಿಕ್ಕಿದೆ, ದರ್ಶನ್ ಅವರ ಆಶೀರ್ವಾದ ಮಾಡಿದ್ದಾರೆ, ಹಾಗಾಗಿ ನೀವು ಗೆಲುವನ್ನು ಸಾಧಿಸಿದ್ದೀರಾ. ಈಗ ದರ್ಶನ್ ಅವರು ಕಷ್ಟದಲ್ಲಿದ್ದಾರೆ, ಜೊತೆಗೆ ಹೆಣ್ಣುಮಕ್ಕಳ ಮಾನವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೋಗಿ ಈ ರೀತಿಯಾಗಿ ಆಗಿದೆ. ಸದ್ಯಕ್ಕೆ ಅವರು ಕಷ್ಟದಲ್ಲಿದ್ದಾರೆ, ಹೋಗಿ ಅವ್ರನ್ನ ಮಾತನಾಡಿಸು ಅಂತ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈಗ ಗಿಲ್ಲಿ ನಟ ಅವರು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರಾ ಇಲ್ವಾ ಅನ್ನೋ ಕುತೂಹಲಕಾರಿ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಯಾಕೆಂತಂದ್ರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟನಿಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಜೊತೆಗೆ ಒಂದು ದೊಡ್ಡ ನಟರ ಜೊತೆಗೆ ಒಂದು ಸ್ಕ್ರೀನ್ ಸಿಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ದರ್ಶನ್ ಜೊತೆ ಅಭಿನಯ ಮಾಡಲಿಕ್ಕೆ ಗಿಲ್ಲಿ ನಟನಿಗೂ ಕೂಡ ಒಂದು ಸ್ವಲ್ಪ ಸ್ಪೇಸ್ ಸಿಕ್ಕಿತ್ತು, ಅಂದರೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿತ್ತು. ಹಾಗಾಗಿ ಹೋಗಿ ಭೇಟಿ ಮಾಡ್ತಾರ ಅಂತ ನೋಡಬೇಕಾಗುತ್ತೆ. ಜೊತೆಗೆ ಬಹಳ ಸಿಂಪಲ್ ಸ್ಟಾರ್ ಅಂತ ಹೇಳಬಹುದು ಗಿಲ್ಲಿ ನಟನನ್ನ. ಜೊತೆಗೆ ಅಭಿಮಾನಿಗಳನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಯಾಕೆಂತಂದ್ರೆ
ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ನೋಡಿರ್ತೀರಾ. ಎಷ್ಟು ಸಿಂಪಲ್ ಆಗಿ ಒಂದು ಬಿಗ್ ಬಾಸ್ ವಿನ್ನರ್ ಆದರೂ ಕೂಡ ಬಹಳ ಸಿಂಪಲ್ ಆಗಿ ನಾರ್ಮಲ್ ಆಗಿ ಯಾವ ರೀತಿ ಇರ್ತಾ ಇದ್ರು ಅದೇ ರೀತಿಯಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಗಿಲ್ಲಿ ನಟನನ್ನು ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿದ್ರು ಅದೇ ರೀತಿಯಲ್ಲಿ ಗಿಲ್ಲಿ ನಟ ಈಗಲೂ ಕೂಡ ಹಾಗೆ ಇದ್ದಾರೆ. ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಬಹಳ ಇಷ್ಟಪಡ್ತಾ ಇದ್ದಾರೆ. ಇದರ ನಡುವೆ ಅಭಿಮಾನಿಗಳು ಈಗ ಕೆಲವೊಂದಿಷ್ಟು ಜನ ಕೆಲವೊಂದು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಜೊತೆಗೆ ನೀವು ನಮ್ಮ ಮನೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆದರೆ ಇಲ್ಲೊಬ್ರು ಅಭಿಮಾನಿಯೊಬ್ರು ಅಂದರೆ ದರ್ಶನ್ ಅಭಿಮಾನಿಯೊಬ್ರು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ, ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ, ನಿಮಗೆ ಡೆವಿಲ್ ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟರು, ಅದಾದ ನಂತರ ನಿಮ್ಮ ಲೆವೆಲ್ ಕರ್ನಾಟಕದಲ್ಲಿ ಬದಲಾವಣೆ ಆಯಿತು, ಹಾಗಾಗಿ ನೀವು ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ. ಶತ್ರುಗಳೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಸದ್ಯಕ್ಕೆ ದರ್ಶನ್ ಅವರು ಕಷ್ಟದಲ್ಲಿದ್ದಾರೆ. ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡಲಿಕ್ಕೆ ಅಂತ ಹೋಗಿ ಈ ರೀತಿಯಾಗಿ ಸಿಗಾಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಹೋಗಿ ಭೇಟಿಯನ್ನು ಮಾಡಿ, ಅವರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅಭಿಮಾನಿಯೊಬ್ಬರು ಈಗ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ರಿಕ್ವೆಸ್ಟ್ಗೆ ಗಿಲ್ಲಿ ನಟ ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಗಿಲ್ಲಿ ನಟ ಬಹಳ ಬ್ಯುಸಿಯಾಗಿದ್ದಾರೆ. ತಮ್ಮದೇ ಆದಂತಹ ಕೆಲವೊಂದಿಷ್ಟು ಪ್ಲಾನಿಂಗ್ಗಳಿರುತ್ತೆ ಗಿಲ್ಲಿ ನಟನಿಗೆ, ಜೊತೆಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿದ್ದಾವೆ, ಅದೆಲ್ಲವನ್ನು ಕೂಡ ಮುಗಿಸ್ಬೇಕಾಗುತ್ತೆ. ಅದರ ಜೊತೆಗೆ ಈ ಒಂದು ಡೆವಿಲ್ ಸಿನಿಮಾ ಸಕ್ಸಸ್ ಕೂಡ ಆಗಿರೋದು ಬೆನ್ನಲ್ಲೇ ಈಗ ದರ್ಶನ್ ಅವರನ್ನ ಹೋಗಿ ಭೇಟಿ ಮಾಡ್ತಾರಾ ಅಂತ ನೋಡಬೇಕಾಗತ್ತೆ.